ನಮಸ್ಕಾರಗಳು. ನನ್ನ ಹೆಸರು ಸಭಾಗೌಹರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಹಂಪಿ. ಹಂಪಿ ಕರ್ನಾಟಕದ ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ. ಇದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಸಮೀಪದಲ್ಲಿದೆ. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಂಪಿಯಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಕಲಾ ಸಂಸ್ಕೃತಿ ಅತ್ಯುನ್ನತ ಮಟ್ಟ ತಲುಪಿದವು. ಅಲ್ಲಿ ನಿರ್ಮಿಸಲಾದ ದೇವಾಲಯಗಳು, ಮಂದಿರಗಳು, ರಾಜಮನೆತನಗಳು ಮತ್ತು ಶಿಲ್ಪಕಲೆಗಳು ಇಂದಿಗೂ ಪ್ರಸಿದ್ಧ. ವಿಶೇಷವಾಗಿ ವಿರೂಪಾಕ್ಷ ದೇವಸ್ಥಾನ, ವಿಠ್ಠಲ ದೇವಾಲಯ ಮತ್ತು ಲೋಟಸ್ ಮಹಲ್ ಪ್ರಸಿದ್ಧ. ಇಲ್ಲಿ ಇರುವ ತುಂಗಭದ್ರಾ ನದಿ ಹಂಪಿಯ ಸೌಂದರ್ಯವನ್ನು ಹೆಚ್ಚಿಸಿದೆ. ಹಂಪಿ ನಮ್ಮ ದೇಶದ ಗರಿಮೆಯ ಸಂಕೇತವಾಗಿದೆ. ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಹೆಸರು ಆಸಿಯಾ ಖಾನಂ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಪ್ರೇಮಿಷ ಅಂತಾರಾಷ್ಟ್ರೀಯ ಶಾಲೆ. ನಿಮಗೆಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕರ್ನಾಟಕದಲ್ಲಿರುವ ಪ್ರಸಿದ್ಧ ಆಹಾರಗಳು ರಾಗಿ ಮುದ್ದೆ, ಬಸ್ಸಾರ್, ಜೋಳದ ರೊಟ್ಟೆ. ನನ್ನ ಅಚ್ಚುಮೆಚ್ಚು ಮಸಾಲೆ ದೋಸೆ, ಇಡ್ಲಿ ಸಾಂಬಾರ್, ಚಿತ್ರಾನ್ನ, ಉದ್ದಿನ ವಡೆ, ಕಾಫಿ, ಕೇಸರಿ ಬಾತ್. ನಮ್ಮ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಬೆಳಗಾವಿಯ ಕುಂಡ, ಬಿಜಾಪುರದ ಜೋಳ, ಹಾವೇರಿಯ ಯಾಲಕ್ಕಿ ಮಳೆ, ದಾವಣಗೆರೆಯ ಬೆಣ್ಣೆ ದೋಸೆ, ಮದ್ಯದ ಕಪ್ಪು, ಧಾರವಾಡದ ಪೇಡ, ಮಂಗಳೂರು ನೀರು ದೋಸೆ ಮತ್ತು ಮೀನು ಸಾರು, ಮೈಸೂರದ ಮೈಸೂರು ಪಾಕು. ನಮ್ಮ ಕರ್ನಾಟಕವು ಇದರಿಂದ ಪ್ರಸಿದ್ಧಿ ಹೊಂದಿದೆ. ಧನ್ಯವಾದಗಳು. ಕರ್ನಾಟಕವನ್ನು ನಿರ್ಮಿಸಲು ಹಾಗೂ ಕನ್ನಡ ಭಾಷೆಯ ಪ್ರಾಮುಖ್ಯ ಮತ್ತು ಅದನ್ನು ದಿನನಿತ್ಯದ ಜೀವನದಲ್ಲಿ ಬಳಸಬೇಕು ಎಂದು ಪ್ರತಿಜ್ಞೆ ಮಾಡಬೇಕು ಎಂದು ತಿಳಿಸಿದ ಸೆಲ್ಮಾ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಕಳೆದ 1 ಗಂಟೆಯಿಂದ ಈ ಕಾರ್ಯಕ್ರಮಕ್ಕೆ ನೆರವು ನೀಡಿದ ನಿಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸಲು ಶಿಕ್ಷಕಿ ಬಿಬಿ ಆಯಿಷಾ ಮ್ಯಾಮ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಿದ್ಯಾರ್ಥಿ ಸ್ಪರ್ಧೆ ಅಲ್ಲ, ಅದು ಹಸಿವು, ಅದು ನೆರವು, ಅದು ಸಾರ್ಥಕ ಬದುಕು, ಅದು ನೋವಲ್ಲ, ನೆಗೆಸುತ್ತದೆ. ಸಾವನ್ನು ಆನಂದದಿಂದ ಆನಂದಿಸುತ್ತದೆ. ಇದು ನಮ್ಮ ಶಾಲೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂತಿಮ ಘಟ್ಟ ಅಂಗನಾರ್ಪಣೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಆಡಳಿತಾಧಿಕಾರ ಸರ್ ಜುಲ್ಫಿಕರ್ ಸರ್ಗೆ, ಪ್ರಾಂಶುಪಾಲರಿಗೆ ಸಹ ನನ್ನ ಅಭಿನಂದನೆಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಿಕ್ಷಕರೆಲ್ಲಕ್ಕೂ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಗಂಧದ ನಾಡು, ಇದು ಗಂಧದ ಗುಡಿ ಎಂದು ಕರೆಯಲ್ಪಡುವ ಪುಣ್ಯ ಭೂಮಿಯಾಗಿದ್ದು, ಇಲ್ಲಿ ಜನಿಸಿರುವುದು ನಮ್ಮ ಸೌಭಾಗ್ಯ ಎಂಬ ಭಾವನೆ ಎಲ್ಲರಲ್ಲೂ ಇರಬೇಕೆಂದು ನಾನು ವಂದನಾರ್ಪಣೆ ಮುಗಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ರಜೀನ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಈ ಶುಭ ಕರ್ನಾಟಕ ರಾಜ್ಯೋತ್ಸವದಂದು ನಮ್ಮ ರಾಜ್ಯದ ಹೆಮ್ಮೆ, ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಸ್ಮರಿಸೋಣ. ನಮ್ಮ ರಾಜ್ಯದ ಅತ್ಯಂತ ಸುಂದರವಾದ ಮೈಸೂರು ಅರಮನೆ ಬಗ್ಗೆ ಇಂದು ನಾನು ಮಾತನಾಡಲು ಬಯಸುತ್ತೇನೆ. ಇದರ
ಒಮ್ಮ ಒಡೆಯರ್ ರಾಜರ ನಿವಾಸವಾಗಿದ್ದ ಈ ಅರಮನೆಯು ಇಂಡೋ ಸರ್ಸೇನಿಕ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದರ ವಾಸ್ತುಶಿಲ್ಪ ಕೆತ್ತನೆ ಮತ್ತು ಸೂಕ್ಷ್ಮವಾದ ಕೆತ್ತನೆಗಳು ಮತ್ತು ಪ್ರಸಿದ್ಧ ದಸರಾ ಬೆಳಕಿನ ಪ್ರದರ್ಶನವು ಕರ್ನಾಟಕದ ಸಂಸ್ಕೃತಿಯ ಎತ್ತಿ ತೋರಿಸುತ್ತದೆ, ಸಮೃದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ಇದು ನಮ್ಮ ವೈಭವ ಸೂಕ್ಷ್ಮವಾದ ಇತಿಹಾಸ ಆಗಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ನಮಸ್ಕಾರ. ನನ್ನ ಹೆಸರು ಆಯಿಷಾ ಉಮೇರಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತಿನ ನನ್ನ ವಿಷಯ ಲಾಲ್ಬಾಗ್. ಬೆಂಗಳೂರಿನ ಲಾಲ್ಬಾಗ್ ಒಂದು ಪ್ರಸಿದ್ಧ ಸಸ್ಯ ಉದ್ಯಾನವನ. ಇದು 1760ರಲ್ಲಿ ಹೈದರ್ ಅಲಿ ಪ್ರಾರಂಭಿಸಿ ನಂತರ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸಿ. ಈ ಉದ್ಯಾನವನವು ಅಪರೂಪದ ಸಸ್ಯ ಉದ್ಯಾನವನ, ಗಾಜಿನ ಮನೆ ಮತ್ತು ಕೆರೆಯನ್ನು ಹೊಂದಿದೆ. ಇಲ್ಲಿ ವರ್ಷಕ್ಕೆ 2 ಬಾರಿ ಫಲಪುಷ್ಪ ಪ್ರದರ್ಶನವಾಗಿದೆ. ಅದು ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆಗೆ ಎಂದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಹೇಳಿ ನನ್ನ ಭಾಷಣೆಗೆ ಮುಗಿಸಿತ್ತು. ಧನ್ಯವಾದಗಳು. ಜೈ ಕರ್ನಾಟಕ.